ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಸೀಕ್ವೆನ್ಸ್ ಯೂಸ್ ಮಾಡಿಕೊಂಡು ಚೈನ್ ಸ್ಟಿಚ್ ಮತ್ತು ಲೇಸಿ ಡೇಸಿ ಎರಡು ಸ್ಟಿಚ್ನ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಬ್ಲೂ ಕಲರ್ ಆ್ಯಂಕರ್ ಥ್ರೆಡ್ ತೊಗೊಂಡಿದ್ದೀನಿ. ಅದರಲ್ಲಿ 6 ಎಳೆ ಇರುತ್ತೆ, ಅದರಲ್ಲಿ 3 ಎಳೆ ಡಿವೈಡ್ ಮಾಡ್ಕೊಳ್ಬೋದು. ನಾನು 3 ಎಳೆ ತೊಗೊಂಡಿದ್ದೀನಿ ಮತ್ತು ಸೀಕ್ವೆನ್ಸ್ ತೊಗೊಂಡಿದ್ದೀನಿ. ಇಲ್ಲಿ ನಾನು 5 ಚೈನ್ ಸ್ಟಿಚ್ ಹಾಕ್ಬಿಟ್ಟು ಒಂದೊಂದು ಸೀಕ್ವೆನ್ಸ್ ಹಾಕ್ತಿದ್ದೀನಿ. ನೀವು ಬೇಕಂದರೆ 2ಕ್ಕೆ 3ಕ್ಕೆ ಇಲ್ಲ ಒಂದಾದ್ಮೇಲೆ ಒಂದು ಯಾವ ಥರ ಬೇಕಾದರೂ ಹಾಕೋಬೋದು. ನಾನು ಸೀಕ್ವೆನ್ಸ್ ಯೂಸ್ ಮಾಡ್ಕೊಂಡು ಹೆಂಗೆ ಹಾಕೋದಂತ ತೋರಿಸ್ತಾ ಇದ್ದೀನಿ ನೋಡಿ. ಸೀಕ್ವೆನ್ಸ್ ತೊಗೊಂಡು ನೀಡಲ್ ಒಳಗೆ ಹಾಕ್ಕೊಂಡು ಒಂದು ಚೈನ್ ಒಳಗೆ ಮುಂದಕ್ಕೆ ತಕ್ಕೊಂಡು ಚೈನ್ ಸ್ಟಿಚ್ ಹಾಕ್ಕೊಂಡು ಎಳ್ಕೋಬೇಕು. ಇವಾಗ ನೆಕ್ಸ್ಟ್ ಹಾಕೋಬೇಕು ನೋಡಿ. ಅದು ಕುತ್ಕೊಂತು ಸೀಕ್ವೆನ್ಸ್ ಅಲ್ಲೇ. ಆದಷ್ಟು ಸೇಮ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಇಷ್ಟು ದಿವಸ ನಾನು ಬರೀ ಪ್ಲೈನಾಗಿ ತೋರಿಸ್ತಿದ್ದೆ. ಇವತ್ತು ನಾನು ಸೀಕ್ವೆನ್ಸ್ ಯೂಸ್ ಮಾಡಿಕೊಂಡು ಯಾವ ಥರ ಮಾಡೋದಂತ ತೋರಿಸ್ತಿದ್ದೀನಿ. ನೀವು ಬೇಕಾದ್ರೆ ಹತ್ತತ್ರಕ್ಕಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಎಂಡ್ ಆಗುತ್ತಲ್ಲ ಅಲ್ಲಿಗೆ ಬೇಕಾದರೂ ಒಂದೊಂದು ಸೀಕ್ವೆನ್ಸ್ ಹಾಕೊಬೋದು. ನೋಡಿ 5 ಚೈನ್ ಆದಮೇಲೆ ನಾನು ಒಂದೊಂದು ಸೀಕ್ವೆನ್ಸ್ ಹಾಕ್ಕೊತಾ ಇದ್ದೀನಿ. ಇದು ನಿಮಗೆ ಪ್ಲೇನ್ ಸ್ಯಾರೀಸ್ ಮೇಲೆ ತುಂಬ ಚೆನ್ನಾಗಿ, ಪ್ಲೇನ್ ಸ್ಯಾರೀಸ್ ಕಾಟನ್ ಸ್ಯಾರೀಸ್ ಮೇಲೆ ಮಾಡಿಕೊಂಡ್ರೆ ಡ್ರೆಸ್ಸು ಮೆಟೀರಿಯಲ್ಲು ಅಥವಾ ಸ್ಯಾರಿ ಚೆನ್ನಾಗಿ ಕಾಣುತ್ತೆ. ಅದು ಶೈನ್ ಆಗುತ್ತೆ ಲೈಟ್ಗೆ. ಬಟ್ ಇದು ನೀವು ಏನೇ ಮಾಡಿದ್ರೂ ಕಿತ್ತೋಗಲ್ಲ. ಮೇನ್ ಈಗ ನೀವು ಸೀಕ್ವೆನ್ಸ್ ಹಾಕಿದ್ದೀರಾ ಏನಕ್ಕನ ಅಷ್ಟು ಮಾತ್ರ ಬಿಟ್ಕೊಂಬರುತ್ತೆ. ನೀವು ಈ ಅಂಗಡೀಲಿ ಮಾಡಿಸೋದು ಆರಿ ವರ್ಕೆಲ್ಲ ಏನಾಗುತ್ತೆ, ನಿಮಗೆ ಒಂದು ಕಿತ್ತೋದ್ರೆ ಪೂರ್ತಿ ಕಿತ್ತೋಗುತ್ತೆ. ನೋಡಿ ನಿಧಾನಕ್ಕೆ ಮಾಡ್ಕೋಬೇಕು. ಅದು ನೀವು ಥ್ರೆಡ್ಡು ಗಂಟಾಗೇ ಆಗುತ್ತೆ ಎಳೆಯುವಾಗ, ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಅದು ಟರ್ನ್ ಆಗ್ತಾ ಇರುತ್ತಲ್ಲ, ನೀವು ಚೈನ್ ಸ್ಟಿಚ್ ಆಗ್ತಾ ಥ್ರೆಡ್ ಟರ್ನ್ ಆದಾಗ ಒಂದು ಸಲ ಅದು ಗಂಟಾಗುತ್ತೆ. ನಿಧಾನಕ್ಕೆ ಬಿಡಿಸ್ಕೊಂಡು ಮಾಡ್ಬೋದು. ನಾನು ಮತ್ತೆ ಒಂದು ಸೀಕ್ವೆನ್ಸ್ ಹಾಕ್ತಾಯಿದ್ದೀನಿ ಇಲ್ಲಿ. ನೋಡಿ ನೀಟಾಗಿ ಎಷ್ಟು ಚೆನ್ನಾಗಿ ಫಾರ್ಮೇಷನ್ ಆಗ್ತಾಯಿದೆ. ನಾನು ಮತ್ತೆ ಇನ್ನೊಂದು ಸೀಕ್ವೆನ್ಸ್ ಹಾಕ್ಕೊತಾ ಇದ್ದೀನಿ. ನೋಡಿ ಆ ಡಿಸೈನ್ ಆಗ್ತಾನೆ ನಿಮಗೆ ಎಷ್ಟು ಗ್ರ್ಯಾಂಡ್ ಲುಕ್ ಬರುತ್ತೆ ಅಂತ. ಏನು ಮುಗೀತಾ ಬಂತು. ಲಾಸ್ಟಿಗೆ ಒಂದು ಸೀಕ್ವೆನ್ಸ್ ಹಾಕ್ಬಿಟ್ಟು ನಾನು ಈ ಡಿಸೈನ್ ಎಂಡ್ ಮಾಡ್ತೀನಿ. ನೋಡಿ ಒಳಗಡೆ ಹಾಕ್ಕೊಳ್ಳೋದು ಕಂಪ್ಲೀಟ್ ಆಯಿತು. ನೋಡಿ ಡಿಸೈನು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಾನು 2 ಹಾಕಿದ್ದೀನಿ, ಲಾಸ್ಟ್ ಒನ್ ಹಾಕ್ತಾಯಿದ್ದೀನಿ ಡಿಸೈನು. ನೋಡಿ ನಿಮಗೆ ಎರಡು ಡಿಸೈನ್ ಹಾಕೋಷ್ಟೊತ್ತಿಗೆ ಎಷ್ಟು ಗ್ರ್ಯಾಂಡ್ ಲುಕ್ ಕಾಣ್ತಾ ಇದೆ ಅಂತ. ಮೇಯ್ನು ನೀವು
ಬೇಸಿಕ್ ಯಾವ ಬಟ್ಟೆ ಯಾವ ಕಲರ್ ಇದೆ, ನೀವು ಥ್ರೆಡ್ ಯಾವ ಕಲರ್ ತೊಗೊತೀರಾ, ಕಾಂಟ್ರಾಸ್ಟ್ ತೊಗೊತೀರೋ, ಒಟ್ಟಿನಲ್ಲಿ ನೀವು ಕಲರ್ ಕಾಂಬಿನೇಷನ್ ಚೆನ್ನಾಗಿ ಮಾಡಿಕೊಂಡ್ರಷ್ಟು ಡಿಸೈನ್ಸ್ ಚೆನ್ನಾಗಿ ಕಾಣುತ್ತೆ. ಇಲ್ಲಾಂದರೆ ಡಿಸೈನೇ ಡಲ್ ಹೊಡೆಯುತ್ತೆ. ನೀವು ಯಾವುದೇ ಡಿಸೈನ್ ಕ್ರಿಯೇಟ್ ಮಾಡಿ, ಯಾವುದೇ ಕಲರ್ ಹಾಕ್ಕೊಳ್ಳಿ, ಒಟ್ಟು ನಿಮಗೆ ಕಲರ್ ಕಾಂಬಿನೇಷನ್ ಕಾಂಟ್ರಾಸ್ಟ್ ಕಲರ್ಸು ಚೆನ್ನಾಗಿರಬೇಕು. ಸಿಂಪಲ್ ಪ್ಲೇನ್ ಸ್ಯಾರೀಸ್, ಕಾಟನ್ ಸ್ಯಾರೀಸು, ಇಲ್ಲ ಪ್ಲೇನ್ ಸಿಲ್ಕ್ ಟೈಪ್ ಸ್ಯಾರೀಸ್ಗೆಲ್ಲ ನೀವು ಬಾರ್ಡರ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಬೇಗನೂ ಕಂಪ್ಲೀಟ್ ಆಗುತ್ತೆ. ಈ ಡಿಸೈನ್ಸ್ ಎಲ್ಲ ಬೇಗ ಮುಗ್ದೋಗುತ್ತೆ. ಬಟ್ ನೀವು ಇದು ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡ್ತಿದ್ದೀರಲ್ಲ, ಅದು ತುಂಬ ಗಟ್ಟಿ ಇರುತ್ತೆ, ಬೇಗ ಕಿತ್ತೋಗಲ್ಲ. ನಾನು ಜೊತೆಗೇ ಲೇಸಿ ಡೇಸಿ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಪಕ್ಕದಲ್ಲಿ. ಹೊಸ್ದಾಗಿ ಯಾರು ನೋಡ್ತಿದ್ದೀರಾ, ನಾನು ಹಿಂದೆ ಲೇಸಿ ಡೇಸಿ ಸ್ಟಿಚ್ ಹೆಂಗೆ ಹಾಕೋದು ಅಂತ ನಾನು ತೋರಿಸಿದ್ದೀನಿ. ಚಾನಲ್ಗೆ ಹೋಗ್ಬಿಟ್ಟು ನೀವು ಚೆಕ್ ಮಾಡಿ. ಮತ್ತು ಚೈನ್ ಸ್ಟಿಚ್ಚು ಮಧ್ಯದಲ್ಲಿ ಹೋಲ್ ಇರುತ್ತಲ್ಲ, ಮತ್ತೆ ಅಲ್ಲೇ ತೊಗೊಂಡು ನಾನು ಡಿಸೈನ್ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ, ನೀವು ಒಂದು ಸಲ ಮೆಥಡ್ ಕಲ್ತ್ಕೊಳೋವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ. ಕಲ್ತ್ಕೊಂಡ್ರೆ ಎಲ್ಲ ಈಸಿಯಾಗಿ ಫಾಸ್ಟಾಗಿ ಹಾಕ್ಕೊಂಡು ಹೋಗ್ಬೋದು. ನಾನು ಏನಕ್ಕೆ ಮೆಷರ್ಮೆಂಟ್ ತೊಗೊಳ್ಳಿ ಅಂದಿದ್ದು ಸೀಕ್ವೆನ್ಸ್ ಹಾಕೋಕ್ಕೆ ಅಂದರೆ, ಅದು ಯೂನಿಫಾರ್ಮಿಟಿ ಹೊರಟೋಗುತ್ತೆ. ಇಲ್ಲಾಂದರೆ ನೀಟಾಗಿ ನೋಡಿ, ಇವಾಗ ನೀವು 5 ಮೆಷರ್ಮೆಂಟ್, 3 ಮೆಷರ್ಮೆಂಟ್ಸ್, 2 ಮೆಷರ್ಮೆಂಟ್ಸ್ ತೊಗೊಂಡ್ರೆ ನೋಡೋಕ್ಕೆ ಡಿಸೈನ್ ಚೆನ್ನಾಗಿ ಕಾಣುತ್ತೆ. ನೀವು ಡಿಸೈನ್ ಎಲ್ಲ ಚೆನ್ನಾಗಿ ಹಾಕ್ಬಿಟ್ಟು ನೀವು ಸೀಕ್ವೆನ್ಸ್ ಮೆಷರ್ಮೆಂಟೇ ಕೆಟ್ಟೋದ್ರೆ ಡಿಸೈನ್ ಚೆನ್ನಾಗಿ ಬರಲ್ಲ, ಎಲ್ಲೆಲ್ಲೋ ಕಾಣುತ್ತೆ, ನೋಡೋಕ್ಕೆ ಚೆನ್ನಾಗಿರಲ್ಲ. ಸೊ ಏನೇನು ತೊಗೊಂಡ್ರು ಸ್ವಲ್ಪ ಮೆಷರ್ಮೆಂಟು ನೋಡ್ಕೊಂಡು ಮಾಡಿದ್ರೆ ಈಸಿ ಆಗುತ್ತೆ. ಮತ್ತು ಸೀಕ್ವೆನ್ಸ್ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಮತ್ತೆ ಚೈನ್ ಹಾಕ್ಕೊತಾ ಇದ್ದೀನಿ. ನೋಡಿ ಎಷ್ಟು ಬೇಗ ಮುಗಿಯುತ್ತೆ ಇದು ಚೈನ್ ಸ್ಟಿಚ್ಚು. ನೀವು ಡಿಸೈನ್ ಯಾವ ಮೆಷರ್ಮೆಂಟ್ ತೊಗೊಂಡಿದ್ದೀರಾ, ಯಾವ ಥರ ತೊಗೊಂಡಿದ್ದೀರಾ, ಟರ್ನಿಂಗ್ಸ್ ಜಾಸ್ತಿ ಇದ್ದರೆ ಸ್ವಲ್ಪ ಲೇಟ್ ಆಗುತ್ತೆ. ಈ ಫ್ರೇಮ್ನ ಟರ್ನ್ ಮಾಡ್ಕೊತಾ ಇರಬೇಕು, ಇಲ್ಲಾಂದರೆ ಅದು ಕರ್ವ್ ನೀಟಾಗೆ ಬರೋದಿಲ್ಲ. ಅದಕ್ಕೆ ನೀವು ಫ್ರೇಮ್ನ ನೀಟಾಗಿ ಟರ್ನ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಕರ್ವ್ ಬರಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ. ನೋಡಿ ಮುಗಿತಾ ಬಂದಿದೆ. ಸಿಲ್ಕ್ ಥ್ರೆಡ್ಡಲ್ಲೂ ಸೇಮ್ ಮಾಡ್ಕೋಬೋದು, ಬಟ್ ಸಿಲ್ಕ್ ಥ್ರೆಡ್ಡು ಸ್ವಲ್ಪ ಕಷ್ಟ ಆಗುತ್ತೆ. ಏಕೆಂದರೆ ಅದು ಒಂದೊಂದು ಎಳೆನೂ ಹಿಂದೆ ಮುಂದೆ ಆಗ್ತಿರುತ್ತೆ, ಒಂದೇ ಸಮ ಬರಲ್ಲ. ಅದಕ್ಕೆ ಮಿನಿಮಮ್ ನೀವು 2-3 ಎಳೆ ತೊಗೊಂಡು ಮಾಡಬೇಕು. ಒಂದೇ ಎಳೆ ಅಂದರೆ ತುಂಬ ಸಣ್ಣ ಆಗಿಬಿಡುತ್ತೆ ಮತ್ತು ಜಾರ್ಕೊಳ್ಳುತ್ತೆ. ಆ ಸಿಲ್ಕ್ ಥ್ರೆಡ್ಡಲ್ಲಿ ನೀವು ಬೇಕಾದ್ರೆ ಕುರ್ತೀಸ್ ಮೇಲೆಲ್ಲ ಮಾಡ್ಕೋಬೋದು, ಅದು ಬೇಗನೂ ಮುಗಿಯುತ್ತೆ, ಚೆನ್ನಾಗಿ ಕಾಣುತ್ತೆ.
ಸ್ಯಾರೀಸ್ಗೆಲ್ಲ ಮಾಡ್ತೀರಂದರೆ ಆ್ಯಂಕರ್ ಥ್ರೆಡ್ಡೇ ಬೆಸ್ಟು. ಇನ್ನೇನು ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ಒಂದು ಸೀಕ್ವೆನ್ಸ್ ಹಾಕ್ಕೊಂಡು ಡಿಸೈನ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ನೋಡಿ, ಮಧ್ಯೆ ಲೇಸಿ ಡೇಸ್ಗೆ ನಾನು ಚಿಕ್ಕ ಚಿಕ್ಕ ಪೈಪ್ಸ್ ಸೀಕ್ವೆನ್ಸ್ನ ನಾನು ಹಾಕಿದ್ದೀನಿ. ಲಾಸ್ಟಲ್ಲಿ ಈ ಥರ ಕಾಣುತ್ತೆ. ಥ್ಯಾಂಕ್ ಯು.